ಕನ್ನಡ ಚಿತ್ರಗಳಲ್ಲಿ ಬಂದಂತಹ ಹಾಡುಗಳಲ್ಲಿ ಸಾಹಿತ್ಯ ಸುಧೆಯನ್ನು ಹರಿಸಿದಂತಹ ಅನೇಕ ಗೀತರಚನೆಕಾರರು ನಮ್ಮ ಮನಸ್ಸಲ್ಲಿ ಉಳಿದಿದ್ದಾರೆ. ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಕನ್ನಡದ ಮೊದಲ ಚಿತ್ರ ಸಾಹಿತಿ. ಆನಂತರ ತುಂಬ ಜನ ಚಿತ್ರ ಸಾಹಿತ್ಯ ಬರೆದಿದ್ದಾರೆ, ಗೀತೆಗಳನ್ನು ಬರೆದಿದ್ದಾರೆ, ಸಂಭಾಷಣೆ ಬರೆದಿದ್ದಾರೆ, ಕಥೆಯನ್ನು ಬರೆದಿದ್ದಾರೆ. ಹೀಗೆ ಚಿತ್ರರಂಗ ಸಾಗಿ ಬರಲಿಕ್ಕೆ ಅವರ ಕಾಣಿಕೆ ಅಪೂರ್ವವಾದದ್ದು. ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋದು ಯಾವುದು ಅಂತ ಹೇಳಿದ್ರೆ, ಚಿ ಉದಯಶಂಕರ್ ಯಾರಿಗೆ ಪ್ರಿಯವಾಗುವುದಿಲ್ಲ. ಅವರ ಸಾಲುಗಳು ಎಲ್ಲರಿಗೂ ಇಷ್ಟವಾಗುತ್ತವೆ. ಎಲ್ಲಕ್ಕಿಂತ ಮಿಗಿಲಾಗಿ ದೇವರಗುಡಿ ಚಿತ್ರದಲ್ಲಿರುವಂತಹ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ, ಈ ಸಹಜವಾದ ಸಾಲುಗಳು ಶಾಶ್ವತವಾಗಿ ನಮ್ಮ ಮನಸ್ಸಲ್ಲಿ ಉಳಿದಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಸಾಮಾನ್ಯವಾಗಿ ಚಿ ಉದಯಶಂಕರ್ ಅವರೇ ಗೀತೆಗಳನ್ನು ಬರಿತಾ ಇದ್ದದ್ದು. ಆರ್ ಎನ್ ಜಯಗೋಪಾಲ್ ಸಹ ಬರೆದಿದ್ದಾರೆ, ವಿಜಯ ನರಸಿಂಹ ಬರೆದಿದ್ದಾರೆ. ಆದರೆ ಅವು ತುಂಬ ಹಳೆಯ ಚಿತ್ರಗಳು. ಅಂದರೆ ಕಪ್ಪು ಬಿಳುಪು ಚಿತ್ರಗಳಲ್ಲಿ ವಿಜಯ ನರಸಿಂಹ, ಆರ್ ಎನ್ ಜಯಗೋಪಾಲ್, ಬೇರೆ ಬೇರೆಯವರು ಬರೆದಿದ್ದಾರೆ. ಚಿ ಉದಯಶಂಕರ್ ಸಹ ಸಾಕಷ್ಟು ಗೀತೆಗಳನ್ನು ಬರೆದಿದ್ದಾರೆ. ಚಿ ಉದಯಶಂಕರ್ ಚಿತ್ರ ಸಾಹಿತಿ ಚಿ ಸದಾಶಿವಯ್ಯ ಅವರ ಸುಪುತ್ರ. ಚಿ ಉದಯಶಂಕರ್ ಸಾಮಾನ್ಯವಾಗಿ ಗೀತರಚನೆಯಲ್ಲಿ ಪ್ರವೀಣರು. ಹೆಚ್ಚು ಗೀತೆಗಳನ್ನು ಬರೆದಂತಹ, ಸರಳವಾದ ಸಾಹಿತ್ಯವನ್ನು ನೀಡಿದಂತಹ, ಸುಂದರವಾದ ಪದಗಳನ್ನು ಪೋಣಿಸಿದಂತಹ ಚಿ ಉದಯಶಂಕರ್ ಮೊದಲು ಬರೆದಂತಹ ಗೀತೆ ಶಿವಶಂಕರಿ ಚಂದ್ರಕಲಾಧರಿ ಈಶ್ವರಿ. ಜಗದೇಕ ವೀರನ ಕಥೆ ಚಿತ್ರದಲ್ಲಿ ಇರುವಂತಹ ಗೀತೆಯನ್ನು ಚಿ ಉದಯಶಂಕರ್ ಅವರ ತಂದೆಯ ಜೊತೆಯಲ್ಲಿ ಸೇರಿ ಬರೆದಿದ್ದಾರೆ. ಆ ಚಿತ್ರ ಗೀತೆಯ ಸಾಹಿತ್ಯ ಅಪ್ಪ ಮಕ್ಕಳ ಹೆಸರಿನಲ್ಲೇ ಇದೆ. ಆನಂತರ ಸತಿ ಅನಸೂಯ, ಬೇರೆ ಬೇರೆ ಭಕ್ತಿ ಪ್ರಧಾನ ಚಿತ್ರಗೀತೆಗಳು, ಪ್ರೇಮಗೀತೆಗಳು, ವಿರಹ ಗೀತೆಗಳು, ಶೋಕಗೀತೆಗಳು, ನೀವು ಯಾವುದೂ ಬೇಡ, ಚಿ ಉದಯಶಂಕರ್ ಬರೆದಂತಹ ಆಡಿಸಿ ನೋಡು ಬೀಡಿಸಿ ನೋಡು, ಉರುಳಿ ಹೋಗೋದು, ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು ಯಾರೂ ಸಹ ಬರಲಿಕ್ಕೆ ಸಾಧ್ಯ ಇಲ್ಲ. ಆನಂತರ ಬಂದಂತಹ ಬೇರೆ ಬೇರೆ ನಾಯಕರುಗಳಿಗೆ ಚಿ ಉದಯಶಂಕರ್ ಗೀತೆಗಳನ್ನು ಬರೆದಿದ್ದಾರೆ. ವಿಷ್ಣುವರ್ಧನ ಅಭಿನಯಕ್ಕೆ, ಅನಂತ್ನಾಗ್ ಅಭಿನಯಕ್ಕೆ, ಶಂಕರ್ನಾಗ್ ಅಭಿನಯಕ್ಕೆ, ಶ್ರೀನಾಥ್ ಅಭಿನಯಕ್ಕೆ, ಹೀಗೆ ಬೇರೆ ಬೇರೆ ಕಲಾವಿದರ ಅಭಿನಯಕ್ಕೆ ಚಿ ಉದಯಶಂಕರ್ ಗೀತೆಗಳನ್ನು ಬರೆದಿದ್ದಾರೆ. ಸಾವಿರಾರು ಗೀತೆಗಳನ್ನು ಅವರು ಕೊಟ್ಟಿದ್ದಾರೆ. ಅವರ ಗೀತೆಗಳಲ್ಲಿ ತುಂಬ ಸರಳತೆ, ಸಹಜತೆ ಎಲ್ಲವೂ ಇತ್ತು. ಚಿ ಉದಯಶಂಕರ್ ಬರೆದಂತಹ ಬೆಂಕಿಯ ಬಲೆ ಚಿತ್ರದ ಗೀತೆ ಅದು ಹೇಗೆ ಅಂದರೆ, ಬಿಸಿಲಾದರೇನು ಮಳೆಯಾದರೇನು, ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವ ಆಸೆಯಲ್ಲಿರುವೆ. ಈ ರೀತಿಯ ಸುಂದರವಾದ ಸಾಹಿತ್ಯವನ್ನು ಕೊಟ್ಟಂತಹ ಚಿ ಉದಯಶಂಕರ್ ಹೊಸ ಬೆಳಕು ಚಿತ್ರದಲ್ಲಿ ಅಪೂರ್ವವಾದ ಗೀತೆಗಳನ್ನು ನೀಡಿದ್ದಾರೆ. ಹೊಸ ಬೆಳಕು ಮೂಡುತ್ತಿದೆ ಟೈಟಲ್ ಸಾಂಗ್ ಇರಬಹುದು. ಅಂದರೆ ನಿನ್ನ ಅಂದವನ್ನು ನೋಡ್ತಾ ಇದ್ದರೆ ಬರೀಲಿಕ್ಕೆ ಬರೆದವನು ಸಹ ಸುಂದರವಾದ ಗೀತೆಯನ್ನು ಬರೀತಾನೆ ಎಂಬಂತಹ ಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಎಸ್ ಜಾನಕಿ ಅವರು ಗೀತೆಯನ್ನು ಹಾಡಿದ್ದಾರೆ. ಅದೇ ಚಿತ್ರದಲ್ಲಿ ರವಿ ನೀನು ಆಗಸದಿಂದ, ನೀನಾದೆ ಬಾಳಿಗೆ ಜ್ಯೋತಿ, ಈ ಥರ ಹೇಳೋಕ್ಕಾಗೋದಿಲ್ಲ. ಚಿ ಉದಯಶಂಕರ್ ಬರೆದಂತಹ ಗೀತೆಗಳು ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಅಷ್ಟು ಸಹಜತೆ, ಸರಳತೆ ಎಲ್ಲವೂ ಇತ್ತು ಚಿ ಉದಯಶಂಕರ್ ಅವರ ಗೀತೆಯಲ್ಲಿ. ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಮೊದಲ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂತಹ ಮೊದಲ ಗೀತೆ. ಅಂದರೆ ಅಲ್ಲಿಂದ ರೀಸ್ಟಾರ್ಟ್ ಆಯಿತು. ಅವರು ಒಯ್ಲೇಶ್ವರದಲ್ಲಿ ಮೊದಲು ಹಾಡಿದ್ದಾರೆ, ಶರಣೋ ಶಂಭೋ ಎಂಬುದಾಗಿ. ಆಮೇಲೆ ಮಹಿಷಾಸುರ ಮರ್ದಿನಿ ಚಿತ್ರದಲ್ಲೂ ಸಹ ಎಸ್ ಜಾನಕಿಯವರ ಜೊತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದಾರೆ. ನಿರಂತರವಾಗಿ ತಮ್ಮ ಚಿತ್ರಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಲಿಕ್ಕೆ ಶುರು ಮಾಡಿದ್ದು ಈ ಸಂಪತ್ತಿಗೆ ಸವಾಲ್ ಚಿತ್ರದ ಮೂಲಕ. ರಾಜ ನನ್ನ ರಾಜ, ಒಲವು ಗೆಲುವು, ಹೀಗೆ ಸಾಗಿ ಬಂದಂತಹ ಹಾವಿನ ಹೆಡೆ, ಶಂಕರ್ ಗುರು ಚಿತ್ರಕ್ಕೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ. ಹಾಗೆ ಪ್ರೇಮದ ಕಾಣಿಕೆ ಚಿತ್ರಕ್ಕೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ. ಎರಡು ಕನಸು ಚಿತ್ರಕ್ಕೆ
ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ, ಕವಿರತ್ನ ಕಾಳಿದಾಸ ಎಂಥ ಅದ್ಭುತವಾದ ಗೀತೆಗಳು, ಎಷ್ಟು ಮಧುರವಾದ ಗೀತೆಗಳು. ಆಮೇಲೆ ಪ್ರಿಯತಮ ಅಥವಾ ಕುರಿಗಳನ್ನು ಮೇಯಿಸುತ್ತೆ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಅಳ್ಬ್ಯಾಡ್ಕಣಿ ಸೋಂಕಿರೆ, ಎಂ ರಂಗರಾವ್ ಸಂಗೀತ ನಿರ್ದೇಶನದಲ್ಲಿ, ಮತ್ತು ಬಬ್ರುವಾಹನ ಚಿತ್ರದಲ್ಲಿ ಅವರು ಬರೆದಂತಹ ಗೀತೆಗಳು ಕೂಡ ಅದ್ಭುತವಾಗಿವೆ. ಹೀಗೆ ಚಿ ಉದಯಶಂಕರ್ ಬರೆದಂತಹ ಗೀತೆಗಳು, ಎಲ್ಲ ನಿರ್ದೇಶಕರು ಕೂಡ ಚಿ ಉದಯಶಂಕರ್ ಅವರನ್ನು ತಮ್ಮ ಚಿತ್ರಗಳಿಗೆ ಬಳಸ್ಕೊಂಡಿದ್ದಾರೆ. ಚಿ ಉದಯಶಂಕರ್ ಅದು ಯಾವತ್ತೂ ಹೃದಯದಲ್ಲಿ ಉಳಿಯುವಂತಹ ಸಾಲುಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರ ಹಾಡುಗಳು ನಿತ್ಯವೂ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಕೇಳುತ್ತೆ ನಮಗೆ. ಚಿತ್ರಗೀತೆಗಳು, ಭಕ್ತಿಗೀತೆಗಳು ಇವೆಲ್ಲವೂ ಕೂಡ ಶಾಶ್ವತವಾಗಿ ಕೇಳುಗರ ಕಿವಿಗಳ ಮೇಲೆ ಬೀಳ್ತಾನೆ ಇರುತ್ತೆ. ಹಾಗಾಗಿ ಉದಯಶಂಕರ್ ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದಲ್ಲ ಎರಡಲ್ಲ ಮಾತುಗಳು. ಅದರಲ್ಲೂ ಕಸ್ತೂರಿ ನಿವಾಸ ಚಿತ್ರದಲ್ಲಿ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಹೀಗೆ ಹೇಳಲಿಕ್ಕಾಗೋದಿಲ್ಲ, ಇಷ್ಟೇ ಅಂತ ಹೇಳಲಿಕ್ಕಾಗೋದಿಲ್ಲ. ನಾನು ಉದ್ಘೋಷಕನಾಗಿ 32 ವರ್ಷಗಳ ಹಿಂದೆ, 33 ವರ್ಷಗಳ ಹಿಂದೆ ಆಕಾಶವಾಣಿಗೆ ಸೇರಿದಾಗ ಅಲ್ಲಿಂದ ಇಲ್ಲಿ ತನಕ ಅವರ ಗೀತೆಗಳನ್ನು ಪ್ರಸಾರ ಮಾಡಿದ್ದೇನೆ. ಜೊತೆಗೆ ಅದಕ್ಕಿಂತ ಮೊದಲು ಸಹ ನಾನು ಚಿ ಉದಯಶಂಕರ್ ಅವರ ಅಭಿಮಾನಿ. ವಿಜಯ ನರಸಿಂಹ, ಆರ್ ಎನ್ ಜಯಗೋಪಾಲ್, ಸೋರಠ್ ಅಶ್ವಥ್, ಗುರು ಸೀತಾರಾಮ್ ಶಾಸ್ತ್ರಿ, ಹೀಗೆ ಆರ್ ಎನ್ ಜಯಗೋಪಾಲ್ ಇಲ್ಲ ಇತ್ತೀಚಿನ ಅಂದರೆ ಒಂದು 40 ವರ್ಷಗಳ ಹಿಂದೆ ಬಂದಂತಹ ಗೀತೆಗಳಲ್ಲಿ ಆರ್ ಎನ್ ಜಯಗೋಪಾಲ್ ಸಾಹಿತ್ಯ ಇರ್ತಾಯಿತ್ತು, ಇಲ್ಲ ಚಿ ಉದಯಶಂಕರ್ದು ಇರ್ತಾಯಿತ್ತು. ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳಿಗೆ ವಿಜಯ ನರಸಿಂಹ ಅವರು ಹೆಚ್ಚು ಬರೆದಿದ್ದಾರೆ. ಚಿ ಉದಯಶಂಕರ್ ನಾಗರಾವ್ ಚಿತ್ರಕ್ಕೆ ಬರೆದಿದ್ದಾರೆ. ಹೀಗೆ ನಾನಾ ಚಿತ್ರಗಳಿಗೆ ಚಿತ್ರ ಸಾಹಿತಿಗಳ ಕೊಡುಗೆ ಅಪಾರವಾದದ್ದು. ಅದರಲ್ಲೂ ಚಿ ಉದಯಶಂಕರ್ ಹೆಚ್ಚು ಪ್ರಿಯರಾಗ್ತಾರೆ. ದೂರದ ಬೆಟ್ಟ, ಪ್ರೀತಿನೇ, ಆ ದ್ಯಾವರ ತಂದ, ಆಸ್ತಿ ನಮ್ಮ ಬಾಳ್ವಿಗೆ, ಹಸಿವಿನಲ್ಲೂ ಹಬ್ಬಾನೆ, ದಿನವೂ ನಿತ್ಯವೂ ಗಾದಿನೇ, ನನ್ನ ನಿನ್ನ ಪಾಲಿಗೆ, ಎಷ್ಟು ಚಂದ. ಹೇಳಲಿಕ್ಕೆ ಹೋದರೆ ಎಷ್ಟು ಸರಳತೆ ಅಂದರೆ, ಎಷ್ಟು ಸರಳವಾಗಿ ಮುಂಚೆ ಸಾಹಿತ್ಯ ಅಂದರೆ ಕುರಾಸಿಯವರು ಬರಿತಾ ಇದ್ರಲ್ಲ, ನಿನ್ನೀ ವದನ ಅರವಿಂದವನ ಹೂಬಾಣ ನಿನ್ನ ಬಿನ್ನಾಣ, ಅದು ಕುರಾಸಿಯವ್ರದ್ದು. ಸ್ವಲ್ಪ ಈ ಥರ ವೆಯ್ಟೇಜ್ ಅಂದರೆ ಅವರೆಲ್ಲ ಇವರು ಚಿ ಸದಾಶಿವಯ್ಯ ಅವ್ರ ಕಾಲದ, ಅಂದರೆ ಅವ್ರ ತಂದೆಯವ್ರ ಕಾಲದ ಗೀತ ರಚನೆಕಾರರು. ಚಿ ಉದಯಶಂಕರ್ ಹೇಗೆ ಅಂದರೆ ಒಂದು ಹೊಸ ಅಲೆ ತಂದರು. ಆ ಸಾಹಿತ್ಯದಲ್ಲಿ ಸಂಕೀರ್ಣತೆಯನ್ನು ಬಿಟ್ಟು ಪದಲಾಲಿತ್ಯಕ್ಕೆ ಮತ್ತು ಪದಗಳನ್ನು, ಸರಳವಾದ ಪದಗಳನ್ನು, ಸುಲಭವಾಗಿ ಅರ್ಥವಾಗುವಂತಹ ಪದಗಳನ್ನು ತುಂಬಿಕೊಟ್ಟಿದ್ದಾರೆ ಚಿ ಉದಯಶಂಕರ್. ಪ್ಲಾನು ಅದೆಲ್ಲ ತಿಳ್ಕೊಳ್ಳೋದ್ರಿಂದ ನಿಂಗೆ ಏನ್ ಲಾಭ? ಇವದನ ಲಾಭನೋ ನಷ್ಟನೋ ನನಗದೆಲ್ಲ ಗೊತ್ತಿಲ್ಲ. ನಾನು ಒಂದು ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಳ್ಳಿ ಮಣ್ಣಾಗಿಲ್ಲ. ನಿಜವಾಗಿಯೂ ನನಗೆ ಉದಯಶಂಕರ್ ತುಂಬ ಇಷ್ಟ. ಮತ್ತೋರ್ವ ಗೀತ ರಚನೆಕಾರರ ಬಗ್ಗೆ ಅಥವಾ ಸಂಗೀತ ನಿರ್ದೇಶಕರ ಬಗ್ಗೆ ವಿಡಿಯೋ ಮಾಡ್ತೇನೆ. ತಮಗೆ ನಮಸ್ಕಾರ ಮತ್ತೊಮ್ಮೆ.